Hi everyone. Yesterday class we solved the one problem. Okay, problem first of insolvency partners account, and here we solve second problem. Look at here. Ramu, Bhimu and Somu were partners in a firm sharing profits and losses in the ratio of 3:2:1. Their balance sheet as on 31st/3/2014 was as follows. Liability side: capitals Ramu 14,000, Bhimu 16,000, general reserve 3,000, profit and loss account 9,000, Ramu's loan 2,000, creditors 6,000, and total 50,000. And here asset side: machinery 20,000, stock 14,000, debtors 7,000, cash 1,000, and capital account of Somu 8,000. ಓಕೆ, ಹಿಯರ್ ಏನಿದೆ ಇಲ್ಲಿ ಹಿಂದಿನ ಕ್ಲಾಸಲ್ಲಿ ನಾವು ಫಸ್ಟ್ ಪ್ರಾಬ್ಲಮನ್ನು ನೋಡಿದ್ವಿ. ಇನ್ಸಾಲ್ವೆನ್ಸಿ ಪಾರ್ಟ್ನರ್ಸ್ ಫಸ್ಟ್ ಪ್ರಾಬ್ಲಮ್. ಹಿಯರ್ ಸೆಕೆಂಡ್ ಒನ್. ರಾಮು, ಭೀಮು ಆ್ಯಂಡ್ ಸುಮು ವೇರ್ ಪಾರ್ಟ್ನರ್ ಇನ್ ಅ ಫರ್ಮ್. ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ಅಲ್ಲಿ ಪಾರ್ಟ್ನರ್ಸ್ ಯಾರಿದ್ದಾರೆ? ರಾಮು, ಭೀಮು ಆ್ಯಂಡ್ ಸೋಮು. ಫರ್ಮ್ sharing profit and losses in their ratio 3:2:1. ಅವ್ರೇನು ಮಾಡ್ತಾರೆ, ತಮ್ಮ ಪ್ರಾಫಿಟ್ಸ್ ಅಥವಾ ಲಾಸನ್ನು ಯಾವ ರೇಷಿಯೋದಲ್ಲಿ ಹಚ್ಕೋತಾರೆ? 3:2:1 ಪ್ರಾಫಿಟ್ ಶೇರಿಂಗ್ ರೇಷಿಯೋ. Here the balance sheet as on 31st/3/2014 as follows ಅಲ್ವಾ? ಸೊ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಅಸೆಟ್ ಸೈಡ್ ಆ್ಯಂಡ್ ಲೈಬಿಲಿಟಿ ಸೈಡ್ ಕೊಟ್ಟಿದ್ದಾರೆ. ಸೊ ಅಸೆಟ್ ಸೈಡ್ ಒಂದಿಷ್ಟು ಐಟಮ್ಸ್ ಇದೆ ಆ್ಯಂಡ್ ಲೈಬಿಲಿಟಿ ಸೈಡ್ ಒಂದಿಷ್ಟು ಐಟಮ್ಸ್ ಇವೆ. ಓಕೆ, ಅವರೇನಾದರೂ ಅಡ್ಜಸ್ಟ್ಮೆಂಟ್ ಮಾಡೋದು ಹೇಳಿರ್ತಾರೆ ನೋಡಿ. ಅದರ್ ಇನ್ಫಾರ್ಮೇಷನ್ ಏನು ಹೇಳಿದ್ದಾರೆ ನೋಡಿ. ಆನ್ ದಿ ಅಬೋವ್ ಡೇಟ್ ದಿ ಪಾರ್ಟ್ನರ್ ಡಿಸೈಡೆಡ್ ಟು ಡಿಸಾಲ್ವ್ ದಿ ಫರ್ಮ್. ದ ಅಸೆಟ್ಸ್ ರಿಯಲೈಸ್ಡ್ ಆ್ಯಸ್ ಫಾಲೋಸ್. ಅವ್ರೇನು ಮಾಡ್ತಾರೆ? ಅಬೋವ್ ಡೇಟ್ ಏನು ಮಾಡ್ತಾರೆ? ಅವರು ತಮ್ಮ ಕಂಪನಿಯನ್ನು ಡಿಸಾಲ್ವ್ ಮುಚ್ಚಬೇಕು ಅಂತ ತೀರ್ಮಾನ ಮಾಡ್ತಾರೆ. ಸೊ ಆ ಟೈಮಲ್ಲಿ ದಿ ಅಸೆಟ್ಸ್ ರಿಯಲೈಸ್ಡ್, ಅಸೆಟ್ಸ್ ಯಾವ ರೇಟಿಗೆ ಸೇಲ್ ಆಗುತ್ತೆ ನೋಡಬೇಕು. ಮಷಿನರಿ ರುಪೀಸ್ 15,000, ಸ್ಟಾಕ್ ರುಪೀಸ್ 16,000 ಆ್ಯಂಡ್ ಡೆಟರ್ಸ್ ರುಪೀಸ್ 4,500. ಮಷಿನರಿ 15,000ಗೆ ಸೇಲ್ ಆಗುತ್ತೆ, ಸ್ಟಾಕ್ 16,000ಗೆ ಸೇಲ್ ಆಗುತ್ತೆ ಆ್ಯಂಡ್ ಡೆಟರ್ಸ್ 4,500ಗೆ ಸೇಲ್ ಆಗುತ್ತೆ. The expenses of dissolution amounted rupees 500. ಎಕ್ಸ್ಪೆನ್ಸಸ್ ಆಗುತ್ತೆ, ಡಿಸಾಲ್ಯೂಷನ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗಿದೆ. ಎಷ್ಟು? 500 ರೂಪೀಸ್ ಎಕ್ಸ್ಪೆನ್ಸಸ್ ಆಗಿದೆ ನಮಗೆ ಮುಚ್ಚಬೇಕಾದ್ರೆ, ಕಂಪನಿಯನ್ನು ಮುಚ್ಚಬೇಕಾದ್ರೆ. ಓಕೆ, ನೆಕ್ಸ್ಟ್. ಶಾಮು ಬಿಕಮ್ ಇನ್ಸಾಲ್ವೆಂಟ್ ಆ್ಯಂಡ್ ಹಿ ಕುಡ್ ಬ್ರಿಂಗ್ rupees 3,000 ಫ್ರಮ್ ಹಿಸ್ ಪ್ರೈವೇಟ್ ಎಸ್ಟೇಟ್. ಇಲ್ಲಿ ಇನ್ಸಾಲ್ವೆಂಟ್ ಆಗುವವರು ಯಾರು? ಶಾಮು ಅನ್ನೋರು ಏನಾಗ್ತಾರೆ? ಇನ್ಸಾಲ್ವೆಂಟ್ ಆಗ್ತಾರೆ. ಆ್ಯಂಡ್ ಮತ್ತೇನು ಮಾಡ್ತಾರೆ ಅವರು? ಬ್ರಿಂಗ್ rupees 3,000 ಫ್ರಮ್ ಹಿಸ್ ಪ್ರೈವೇಟ್ ಎಸ್ಟೇಟ್. ಪ್ರೈವೇಟ್ ಎಸ್ಟೇಟಿಂದ 3,000 ತರ್ತಾರೆ, ಅವ್ರ ಸ್ವಂತ ದುಡ್ಡನ್ನು 3,000 ತರ್ತಾರೆ. ಹಿಯರ್ ಪ್ರಿಪೇರ್ ನೆಸರಿ ಅಕೌಂಟ್ಸ್ ಟು ಕ್ಲೋಸ್ ದಿ ಬುಕ್ಸ್ ಆಫ್ ಫರ್ಮ್. ಹೀಗಿರಬೇಕಾದ್ರೆ ನಾವೇನು ಮಾಡಬೇಕು? ನೆಸರಿ ಅಕೌಂಟ್ಸ್ ಬುಕ್ಕನ್ನು ಕ್ಲೋಸ್ ಮಾಡಬೇಕು, ಅಕೌಂಟ್ಸನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನೆಸರಿ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ. ಹಿಯರ್ ನಾವೇನು ಮಾಡ್ತೀವಿ? ಫಸ್ಟ್ ರಿಯಲೈಸೇಷನ್ ಅಕೌಂಟ್, ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟನ್ನು ಮಾಡಬೇಕಾಗತ್ತೆ. ಓಕೆ, ಫಸ್ಟ್ ರಿಯಲೈಸೇಷನ್ ಅಕೌಂಟನ್ನು ಮಾಡೋಣ. ಓಕೆ, ಇದೇನಿದೆ ನಿಮ್ಮ ರಿಯಲೈಸೇಷನ್ ಅಕೌಂಟ್ ಫಾರ್ಮೇಟ್ ಗೊತ್ತಿದೆ ಅಲ್ವಾ ನಿಮಗೆ? ಸೊ ಇವಾಗ ಫಸ್ಟ್ ಏನು ಮಾಡಬೇಕು? ಟು ಸೈಡ್ ಏನು ಬರುತ್ತೆ? ಟು ಸನ್ಡ್ರಿ ಅಸೆಟ್ಸ್, ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಲ್ವಾ? ಸೊ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಯಾವ್ಯಾವ್ದಿದೆ ಅಂತ ನೋಡ್ಕೊಳ್ಬೇಕು. ಅಸೆಟ್ಸ್ ಯಾವ್ಯಾವ್ದಿದೆ? ಸನ್ಡ್ರಿ ಅಸೆಟ್ಸ್,
ಓಕೆ, ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ. ಓಕೆ, ಅಸೆಟ್ ಸೈಡ್, ಅಸೆಟ್ಸ್ ಯಾವುದಿದೆ, ಬುಕ್ ವ್ಯಾಲ್ಯೂ ಅಂತ ಹೇಳಿದ್ರೆ ಈ ವ್ಯಾಲ್ಯೂ ಅಲ್ವಾ. ಸೊ ಮಷಿನರಿ 20,000 ಇದೆ, ಸ್ಟಾಕ್ 14,000, ಡೆಟರ್ ಏನಿದೆ 7,000 ಇದೆ. ಸೊ 3 ಅಸೆಟ್ಸ್ ಇದಾವೆ ಅಲ್ವಾ. ಸೊ ಈ ಕ್ಯಾಶ್ ಅಲ್ಲ, ಕ್ಯಾಶ್ ತಗೋಬಾರ್ದು ಅಲ್ವಾ. ನಮ್ಮ ಫಾರ್ಮೇಟಲ್ಲೇ ಹೇಳಿದ್ದಾರೆ ಕ್ಯಾಶನ್ನು ತಗೋಬಾರ್ದು. ಸೊ ಕ್ಯಾಶ್ ಇಲ್ಲಿ ಹೋಗುತ್ತೆ, ಕ್ಯಾಶ್ ಅಕೌಂಟ್ಗೆ ಹೋಗುತ್ತೆ. ಸೊ ರಿಯಲೈಸೇಷನ್ಗೆ ಅಕೌಂಟ್ಗೆ ಬರೋದು ಯಾವುದು ಇಲ್ಲಿ, ಮಷಿನರಿ, ಸ್ಟಾಕ್ ಆ್ಯಂಡ್ ಡೆಟರ್. ಕರೆಕ್ಟಾ. ಸೊ ಇದು ಅಲ್ಲ, ರಾಮೂಸ್ ಕ್ಯಾಪಿಟಲ್ ಅಕೌಂಟು ಅಲ್ಲ. ಇದು ಎಲ್ಲಿ ಹೋಗುತ್ತೆ, ಕ್ಯಾಪಿಟಲ್ ಅಕೌಂಟ್ಗೆ ಹೋಗುತ್ತೆ. ಸೊ ಕ್ಯಾಶ್ ಎಲ್ಲಿ ಹೋಗುತ್ತೆ, ಕ್ಯಾಶ್ ಅಕೌಂಟ್ಗೆ ಹೋಗುತ್ತೆ. ಸೊ ನಮಗೆ ಬೇಕಾಗಿರೋದು ಯಾವುದು ಇಲ್ಲಿ, ಮಷಿನರಿ, ಸ್ಟಾಕ್ ಆ್ಯಂಡ್ ಡೆಟರ್ಸ್ ವ್ಯಾಲ್ಯೂ. ಸೊ ಮಷಿನರಿ ಎಷ್ಟಿದೆ 20,000 ಆ್ಯಂಡ್ ಸ್ಟಾಕ್ 14,000 ಆ್ಯಂಡ್ ಡೆಟರ್ 7,000. ಓಕೆ, ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಬರೆಯೋಣ. ಟು ಮಷಿನರಿ ಅಕೌಂಟ್, ಓಕೆ, ಮಷಿನರಿ ಎಷ್ಟಿದೆ 20,000 and to stock account. Okay, stock ಎಷ್ಟಿದೆ 14,000. next to debtors account, debtors account ಎಷ್ಟಿದೆ 7,000. ರೈಟ್. ಅಸೆಟ್ಸ್ ಆಯಿತು, ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಲ್ವಾ. ಸೊ ಇವಾಗ ಏನು ಬರಬೇಕು ನಾವು, ಈ ಸೈಡ್ ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಯಾವುದಿದೆ ಅಂತ ನೋಡೋಣ. ಓಕೆ, ಹಿಯರ್ ಬ್ಯಾಲೆನ್ಸ್ ಶೀಟ್, ಲಯಬಿಲಿಟೀಸ್ ಸೈಡ್, ದೀಸ್ ರಾಮೂಸ್ ಕ್ಯಾಪಿಟಲ್ ಅಕೌಂಟ್, ವಿಮೂಸ್ ಕ್ಯಾಪಿಟಲ್ ಅಕೌಂಟ್ ಬರಲ್ಲ, ಜನರಲ್ ರಿಸರ್ವ್ ಬರಲ್ಲ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲಿ ಹೋಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗುತ್ತೆ. ಸೊ ರಾಮೂಸ್ ಲೋನ್ ಬರಲ್ಲ. ಸೊ ಈಗ ಕ್ರೆಡಿಟರ್ಸ್ ಒಂದಿದೆ ಅಲ್ವಾ 6,000, ಕ್ರೆಡಿಟರ್ಸ್ 6,000. ಓಕೆ, ರಾಮೂಸ್ ಲೋನ್ ಯಾಕೆ ಬರಲ್ಲ ಅಂತ ಹೇಳಿದ್ರೆ ರಾಮು ಈಸ್ ಅ ಪಾರ್ಟ್ನರ್ ಅಲ್ವಾ, ಪಾರ್ಟ್ನರ್ನ ಲೋನ್ ಬರಲ್ಲ. ಸೊ ಇಲ್ಲಿ ಕ್ರೆಡಿಟರ್ಸ್ ಒಂದಿದೆ, ಕ್ರೆಡಿಟರ್ ಎಷ್ಟಿದೆ 6,000. ಹಾಗಾದರೆ ಬುಕ್ ವ್ಯಾಲ್ಯೂ ಆಫ್ ಕ್ರೆಡಿಟರ್ಸ್ ಅಥವಾ ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟಿ ಎಷ್ಟು 6,000 ಬೈ ಕ್ರೆಡಿಟರ್ಸ್ 6,000 ಬೈ ಕ್ರೆಡಿಟರ್ಸ್ ಅಕೌಂಟ್ 6,000. ರೈಟ್. ಓಕೆ, ಇವಾಗ ಏನಾಯಿತು, ಬುಕ್ ವ್ಯಾಲ್ಯೂ ಅಲ್ವಾ. ಸೊ ಅಸೆಟ್ಸ್ನ ಬುಕ್ ವ್ಯಾಲ್ಯೂ ಬರುತ್ತೆ, ಕ್ರೆಡಿಟರ್ಸ್ನ ಬುಕ್ ವ್ಯಾಲ್ಯೂ ಬರುತ್ತೆ. ಅವಾಗ ಈಗ ಏನು ಮಾಡಬೇಕು, ಇವಾಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇದೆರಡು ಸೋಲ್ಡ್ ಆಗಬೇಕಲ್ವಾ. ಅಸೆಟ್ಸ್ ಏನಾಗಬೇಕು, ಸೋಲ್ಡ್ ಆಗಬೇಕು, ಕ್ರೆಡಿಟರ್ಸ್ ಏನಾಗಬೇಕು, ಪೇಡ್ ಆಗಬೇಕು. ಹಾಗಾದರೆ ಅಸೆಟ್ಸ್ ಯಾವ ಅಮೌಂಟಲ್ಲಿ ಸೋಲ್ಡ್ ಆಗುತ್ತೆ, ಅಡ್ಜಸ್ಟ್ಮೆಂಟಲ್ಲಿದೆ ನೋಡಬೇಕು. ಹಿಯರ್ realized alwa. So dissolve the perm. The assets realized as follows: machinery 15,000, stock 16,000, debtors 4,500. machinery ಎಷ್ಟಕ್ಕೆ ಸೋಲ್ಡ್ ಆಗುತ್ತೆ 15,000ಗೆ, ಸ್ಟಾಕ್ 16,000 and debtors 4,500ಗೆ ಸೋಲ್ಡ್ ಔಟ್ ಆಗುತ್ತೆ. ಓಕೆ, ಅದನ್ನೇ ಅಸೆಟ್ಸ್ ಸೋಲ್ಡ್ ಅಲ್ವಾ. ಸೊ ಅಸೆಟ್ಸ್ ಸೋಲ್ಡ್. ಸೊ ಹಿಯರ್ ರಿಯಲೈಸ್ಡ್ ಅಸೆಟ್ಸ್. ಓಕೆ, ಸೇಮ್ ಅನ್ನು ಬರೀಬೇಕು. ಬೈ ಕ್ಯಾಶ್ ಅಕೌಂಟ್ ಅಸೆಟ್ಸ್ ಸೋಲ್ಡ್. ಓಕೆ, ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟು ರೇಟಿಗೆ ಸೋಲ್ಡ್ ಆಗಿದೆ ಅಂತ ನೋಡಿ. ಮಷಿನರಿ ಎಷ್ಟಕ್ಕೆ 15,000 15. ನೆಕ್ಸ್ಟ್ ಸ್ಟಾಕ್ 16,000 and debtor 4,500. ರೈಟಾ, 4,500. ಹಾಗಾದರೆ ಟೋಟಲ್ ಎಷ್ಟಾಗುತ್ತೆ 35,500. 35,500 ಆಗುತ್ತೆ.
ಓಕೆ, ಇವಾಗ ಅಸೆಟ್ ಸೋಲ್ಡ್ ಆಯ್ತಲ್ವಾ. ಈಗ ಏನಾಗಬೇಕು, ಲಯಬಿಲಿಟಿ ಪೇಡ್ ಆಗಬೇಕು. ಟು ಲಯಬಿಲಿಟಿ ಪೇಡ್ ಟು ಕ್ಯಾಶ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್ ಲಯಬಿಲಿಟಿ ಪೇಡ್ ಅಲ್ವಾ. ಪೇಡ್. ಓಕೆ, ಲಯಬಿಲಿಟಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ ಅಂತ ನೋಡೋಣ. ಅಡ್ಜಸ್ಟ್ಮೆಂಟಲ್ಲಿ ಲಯಬಿಲಿಟಿ ಬಗ್ಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತೇಳಿ ನೋಡೋಣ. ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಹೇಳ್ಬಿಟ್ಟು. ಓಕೆ, ಲೊಕೇಟ್ ಹಿಯರ್. ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಕೂಡ ಇಲ್ಲ. ಲಯಬಿಲಿಟಿ ಬಗ್ಗೆ ಏನೇ ಇನ್ಫಾರ್ಮೇಷನ್ ಇಲ್ಲ ಅಲ್ವಾ. ಸೊ ನಾವು ಇವಾಗ ಏನು ಮಾಡಬೇಕು, ಸೇಮ್ ಅಮೌಂಟ್ ಎಷ್ಟಿತ್ತು ಬುಕ್ ವ್ಯಾಲ್ಯೂ ಅಲ್ಲಿ ಅಷ್ಟೇ ಅಮೌಂಟನ್ನು ಪೇಡ್ ಮಾಡಬೇಕು. ಓಕೆ, ಟು ಕ್ಯಾಶ್ ಅಕೌಂಟ್ ಲಯಬಿಲಿಟಿ ಪೇಡ್ ಎಷ್ಟಿದೆ, 6,000. ಲಯಬಿಲಿಟಿ ಪೇಡ್ 6,000. ಓಕೆ, ನೆಕ್ಸ್ಟ್ ಏನಾದರೂ ಎಕ್ಸ್ಪೆನ್ಸಸ್ ಪೇಡ್ ಮಾಡಿದ್ದೀರಾ ಅಂತ ನೋಡಬೇಕು. ಅಂದರೆ ಡಿಸಾಲ್ವ್ ಮಾಡ್ತೀವಲ್ವಾ, ಫಾರ್ಮನ್ನು ಡಿಸಾಲ್ವ್ ಮಾಡಬೇಕಾದ್ರೆ ಏನಾದರೂ ಎಕ್ಸ್ಪೆನ್ಸಸ್ ಮಾಡಿದಾರಾ ಅಂತ ನೋಡಬೇಕು. ಓಕೆ, ನಮ್ಮ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ ನೋಡಿ ಒಮ್ಮೆ. Here the expenses dissolution amounted rupees 500 ಅಲ್ವಾ. ಸೊ ಕ್ಯಾಶ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್ ಎಷ್ಟಿದೆ, 500. ಟು ಕ್ಯಾಶ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್ 500. ಟು ಕ್ಯಾಶ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್ ಎಷ್ಟಿದೆ, 500. ಓಕೆ, ಇಯರ್ ಏನಾಯಿತು, ಎಲ್ಲ ಅಮೌಂಟ್ ಕೂಡ ಕ್ಲೋಸ್ ಆಯಿತು, ಎಲ್ಲ ಅಕೌಂಟ್ ಕೂಡ ಕರೆಕ್ಟ್ ಆಯಿತು. ಇವಾಗ ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಓಕೆ, ಯಾವ ಸೈಡ್ ಜಾಸ್ತಿ ಬರುತ್ತೆ ಅಂತ ನೋಡಿ. ಆಬ್ವಿಯಸ್ಲಿ ಈ ಸೈಡ್ ಜಾಸ್ತಿ ಬರುತ್ತೆ, ಈ ಸೈಡ್ ಜಾಸ್ತಿ ಬರುತ್ತೆ. ಸೊ ಎಷ್ಟು ಬರುತ್ತೆ ಅಮೌಂಟ್, 47,500. 47,500 ಬರುತ್ತೆ. ಈ ಸೈಡ್ ಎಷ್ಟು ಬರಬೇಕು, 47,500. ಹಾಗಾದರೆ ಈ ಸೈಡ್ ಬ್ಯಾಲೆನ್ಸ್ ಬರುತ್ತೆ. ಇದನ್ನು ಏನಂತ ಕರೀತಾರೆ, ಲಾಸ್ ಅಲ್ವಾ. ಸೊ ಏನು ಬರೀತಾರೆ, ಬೈ ಲಾಸ್ ಟ್ರಾನ್ಸ್ಫರ್ಡ್. ಬೈ ಲಾಸ್ ಟ್ರಾನ್ಸ್ಫರ್ಡ್. ಬೈ ಲಾಸ್ ಟ್ರಾನ್ಸ್ಫರ್ಡ್ ಎಷ್ಟು ಬರುತ್ತೆ ಅಂತ ನೋಡಿ ಬ್ಯಾಲೆನ್ಸ್. ಓಕೆ, 6,000 ಬರುತ್ತೆ ಡಿಫ್ರೆನ್ಸ್. 6,000 ಡಿಫ್ರೆನ್ಸ್ ಬರುತ್ತೆ. ಓಕೆ, ಇದನ್ನೇನು ಮಾಡಬೇಕು, ಅವರ ರೇಷ್ಯೋದಲ್ಲಿ ಹಚ್ಚಬೇಕಾಗತ್ತೆ ಅಲ್ವಾ. ರೇಷ್ಯೋ ಇದೆ, ಯಾರು, ರಾಮು, ಭೀಮು and ಶಾಮು. ಓಕೆ, ಇವರ ರೇಷ್ಯೋದಲ್ಲಿ ಹಚ್ಚಬೇಕು. ಓಕೆ, ಇವರ ಲಾಸ್ ಎಷ್ಟು ಬಂದಿದೆ, ಲಾಸ್ 6,000 ಬಂದಿದೆ ಅಲ್ವಾ. ಸೊ ಇವರ ರೇಷ್ಯೋ ಏನಿದೆ, ರೇಷ್ಯೋ 3:2:1. ಇದೆಲ್ಲಿದೆ ಅಂತ ಗೊತ್ತಲ್ವಾ, ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಕಾಣಿಸ್ಬೇಕಾ. ಸೊ ಇವಾಗ ಹಿಯರ್ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಅಲ್ವಾ. ಸೊ ಲಾಸ್ ಬಂದಿದೆ, ಅದನ್ನು ಯಾವ ರೇಷ್ಯೋದಲ್ಲಿ ಶೇರ್ ಮಾಡ್ಕೋಬೇಕು, 3:2:1 ದ ರೇಷ್ಯೋ ಅಲ್ವಾ, ಪ್ರಾಫಿಟ್ ಶೇರಿಂಗ್ ರೇಷ್ಯೋ. ಓಕೆ, ನಾವು ಇವಾಗ 6,000 ಶೇರ್ ಮಾಡ್ಕೊಳ್ಳೋಣ. ಫಸ್ಟ್ ಯಾರು ಬರ್ತಾರೆ, ರಾಮು. ಸೊ 6,000 ಇಂಟು 3 ಅಲ್ವಾ, ಅವನಿಗೆ ಎಷ್ಟಲ್ಲಿ, 6 ಅಲ್ಲಿ 3. ಆ್ಯಂಡ್ ಭೀಮು 6,000 ಎಷ್ಟು ಅವನಿಗೆ 2 ಅಲ್ವಾ. ಸೊ 2, 6 ಅಲ್ಲಿ 2. ಆ್ಯಂಡ್ ಶಾಮು 6,000 ಎಷ್ಟು, 1. ಓಕೆನಾ. ಓಕೆ, ಹಿಯರ್ ಇವ್ರು ಎಷ್ಟು ಬರುತ್ತೆ ಅಮೌಂಟ್ ಅಂತ ನೋಡಿ. ಎಷ್ಟು ಬರುತ್ತೆ, ಹಿಯರ್ 3,000 ಆ್ಯಂಡ್ 2,000 ಆ್ಯಂಡ್ 1,000 ರೈಟ್. ಓಕೆ, ಇಯರ್ ಬಂದಂಥ ಅಮೌಂಟನ್ನು ಏನು ಮಾಡಬೇಕು, ಲಾಸನ್ನು ಡಿಸ್ಟ್ರಿಬ್ಯೂಷನನ್ನು ಮಾಡಿದ್ದೀವಿ. ಇದನ್ನು ಏನು ಮಾಡಬೇಕು, ಇವಾಗ ರಿಯಲೈಸೇಷನ್ ಅಕೌಂಟಲ್ಲಿ ಹಾಕಬೇಕಾಗತ್ತೆ, ಎಂಟ್ರಿ ಮಾಡಬೇಕು. ಓಕೆ,
ಓಕೆ, ರಿಯಲೈಸೇಷನ್ ಅಕೌಂಟ್ ರಾಮುಗೆ ಎಷ್ಟಿದೆ 3000 ಆ್ಯಂಡ್ ಭೀಮು 2000 ಆ್ಯಂಡ್ ಶಾಮು 1000. ಓಕೆ ಇವಾಗ ಏನಾಯಿತು, ನಮ್ಮದು ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಆಯಿತು. ಓಕೆ, ಇನ್ನೊಮ್ಮೆ ನೋಡಿ, ಮಷಿನರಿ ಈ ಅಮೌಂಟ್ ಎಲ್ಲಿದು, ಬುಕ್ ವ್ಯಾಲ್ಯೂ ಆಫ್ ಅಸೆಟ್ ಅಲ್ವಾ, ಅಸೆಟ್ನ ಬುಕ್ ವ್ಯಾಲ್ಯೂ ಆ್ಯಂಡ್ ಕ್ರೆಡಿಟರ್ಸ್ ಬೈ ಕ್ರೆಡಿಟರ್ಸ್ನ ಬುಕ್ ವ್ಯಾಲ್ಯೂ. ಇಯರ್ ಕ್ಯಾಶ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಲಯಬಿಲಿಟಿ ಫೇಡ್ ಅಲ್ವಾ, 6000 ಇತ್ತಲ್ವಾ, ಅದು ಫೇಡ್ ಆಯಿತು. ಇವಾಗ ಕ್ರೆಡಿಟರ್ಸ್ ಫೇಡ್ ಆಯಿತು. ನೆಕ್ಸ್ಟ್ ಟು ಎಕ್ಸ್ಪೆನ್ಸಸ್, ಡಿಸಾಲ್ಯೂಷನ್ ಆಗಬೇಕಾದ್ರೆ ನಡೆದಂಥ ಎಕ್ಸ್ಪೆನ್ಸಸ್ ಟು ಕ್ಯಾಶ್ ಅಕೌಂಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ 500. ಓಕೆ, ಹಿಯರ್ ಅಸೆಟ್ಸ್ ಸೋಲ್ಡ್, ಅಸೆಟ್ಸ್ ರಿಯಲೈಸ್ಡ್ ಅಮೌಂಟ್ ಅಲ್ವಾ, ಇದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಅಸೆಟ್ಸ್ ರಿಯಲೈಸ್ಡ್ ಅಮೌಂಟನ್ನು ಹಾಕ್ಕೊಂಡ್ವಿ, ಟೋಟಲ್ ಮಾಡಿ ಔಟರ್. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ಅಲ್ವಾ, ಸೊ ಲಾಸ್ ಟ್ರಾನ್ಸ್ಫರ್ಡ್ ಬ್ಯಾಲೆನ್ಸ್ ಟು ಕ್ಯಾಪಿಟಲ್ ಅಕೌಂಟ್ ಆಫ್ ರಾಮು, ಭೀಮು ಆ್ಯಂಡ್ ಶಾಮು. ಇವರ ರೇಷಿಯೋದಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದೆ ಅಲ್ವಾ, ಆ ರೇಷಿಯೋದಲ್ಲಿ ಇವರಿಗೆ ಶೇರ್ ಮಾಡಿದರೆ ಆಯಿತು. ಸೊ ಇವಾಗ ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಕ್ಲಾಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟನ್ನು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.